ಸರಿ ಶಾಸ್ತ್ರಿಗಳೇ, ತ್ಯಾಗರಾಜರ ಸ್ಮರಣೆ ಮತ್ತು ಅವರ ಕೀರ್ತನೆಗಳ ಮಹತ್ವದ ಬಗ್ಗೆ ಸಾಕಷ್ಟು ಮಾಹಿತಿಯನ್ನು ತಿಳಿಸ್ಕೊಟ್ರಿ. ಈಗ ಸಂದೇಶಗಳನ್ನು ನೋಡೋಣ. ಮೊದಲಿಗೆ ಮಂಜುನಾಥ್ ಅವರು ದಾವಣಗೆರೆಯಿಂದ ಸಂದೇಶವನ್ನ ಕಳಿಸಿದ್ದಾರೆ. ಅವರ ಹುಟ್ಟಿದ ದಿನಾಂಕ 16/5/1974, ಸಮಯ 12:45 ಮಧ್ಯಾಹ್ನ. ಅವರ ಪ್ರಶ್ನೆ: ನಿತ್ಯ ನಿಮ್ಮ ಕಾರ್ಯಕ್ರಮವನ್ನು ನೋಡ್ತಾ ಇದ್ದೀನಿ, ಬಹಳ ಉಪಯುಕ್ತವಾಗಿದೆ. ಹಣ ಉಳಿತಾಯ ಆಗ್ತಾ ಇಲ್ಲ, ಸೂಕ್ತವಾದಂತಹ ಪರಿಹಾರವನ್ನು ತಿಳಿಸಿ ಅಂತ ಸಂದೇಶ ಕಳಿಸಿದ್ದಾರೆ ಶಾಸ್ತ್ರಿಗಳೇ. ಮಂಜುನಾಥ್ ಅವರ ಪ್ರಶ್ನೆ, ಹಣ ಉಳಿತಾಯ ಇಲ್ಲ, ಇದಕ್ಕೆ ಏನು ಪರಿಹಾರ ಅಂತ ಕೇಳಿದ್ದಾರೆ. ಜಾತಕವನ್ನು ನೋಡೋಣ. ಕಾರ್ಯಕ್ರಮ ಪ್ರತಿ ದಿವಸ ನೋಡ್ತಾ ಇದ್ದೀರಿ, ಬಹಳ ಸಂತೋಷ. ನಿಮಗೆ ಪರಿಹಾರ ಹುಡುಕುವ ಮಾರ್ಗ ಏನು ಅದನ್ನು ನೋಡೋಣ. ನೋಡಿ, ತಮ್ಮದು ಸಿಂಹ ಲಗ್ನವಾಗಿದೆ. ಲಗ್ನದಿಂದ ದ್ವಿತೀಯಾಧಿಪತಿ ಧನಾಧಿಪತಿ ಬುಧ ಕರ್ಮಸ್ಥಾನದಲ್ಲಿದ್ದಾನೆ, ರವಿಯ ಜೊತೆಗೆ ಕೇತುವಿನ ಜೊತೆಗೆ. ಹೀಗಾಗಿ ಮೌಢ್ಯತೆಯನ್ನು ನೋಡಿದ್ರೆ ಮೌಢ್ಯನಾಗಿದ್ದಾನೆ, ಕಿಂಚಿತ್ ಒಂದು ಅಂಶದಲ್ಲಿ ಮೌಢ್ಯನಾಗಿದ್ದಾನೆ. ಈಗ ಪ್ರಸ್ತುತ ನಿಮಗೆ ಕೇತು ದಶೆಯಲ್ಲಿ ಶುಕ್ರನ ಭುಕ್ತಿ ನಡೀತಾ ಇದೆ. ಶುಕ್ರ ನಿಮಗೆ ಕರ್ಮಾಧಿಪತಿ ಹೌದು, ಆದರೆ ಆತ ಅಷ್ಟಮ ಸ್ಥಾನದಲ್ಲಿದ್ದಾನೆ. ನಿಮಗೆ ನಡೀತಾ ಇರತಕ್ಕಂಥದ್ದು ಕೇತು ದಶೆಯಲ್ಲಿ ಶುಕ್ರ ಭುಕ್ತಿ. ಹಣಕಾಸಿನ ತೊಂದರೆಯನ್ನು ಅನುಭವಿಸ್ತಾ ಇದ್ದೀರಾ. ಇದಕ್ಕೇನು ಪರಿಹಾರ? ಶುಕ್ರನ ದಶಾಕಾಲಗಳಲ್ಲಿ, ದಶಾಭುಕ್ತಿ ಕಾಲದಲ್ಲಿ ಶುಕ್ರನಿಗೆ ದೇವತೆ ಯಾರು ಅಂದರೆ ಮಹಾಲಕ್ಷ್ಮಿಯೇ. ಹೀಗಾಗಿ ಹತ್ತಿರದಲ್ಲಿ ಯಾವುದಾದ್ರು ಮಹಾಲಕ್ಷ್ಮಿ ಸನ್ನಿಧಾನ ಇದ್ದರೆ ಅಮ್ಮನವರಿಗೆ ಗುಡಾನ್ನ, ಬೆಲ್ಲದ ಅನ್ನವನ್ನು, ಒಂದು ರೀತಿಯ ಪಾಯಸ, ಹಾಲು ಹಾಕಿಬಿಟ್ಟು ಅದರಲ್ಲಿ ಮಾಡ್ತಕ್ಕಂಥದ್ದು, ಆ ಪರಮಾನ್ನ, ಅದನ್ನು ನೀವು ನೈವೇದ್ಯ ಮಾಡಿ ಪ್ರತಿ ಶುಕ್ರವಾರ ಸ್ವಲ್ಪ ಪ್ರಸಾದ ತಗೊಳ್ಳಿ. ಹೀಗೆ ಪ್ರತಿ ಶುಕ್ರವಾರ 16 ಶುಕ್ರವಾರ ಪ್ರಯತ್ನ ಮಾಡಿ. ನಿಮ್ಮ ಶ್ರದ್ಧೆ ಮೇಲೆ ಅಮ್ಮನವರ ಖಂಡಿತ ಕೃಪೆಯಾಗುತ್ತೆ. ನೀವು ಶ್ರದ್ಧೆಯಿಂದ ಮಾಡಿದ್ದೀರ ಅಂದರೆ ಸತ್ಯವಾಗಿ ನಿಮಗೆ ಫಲ ಸಿಕ್ಕಿಬಿಡುತ್ತೆ. 16 ಶುಕ್ರವಾರ ನೀವು ಈ ಪ್ರಯತ್ನ ಮಾಡಿ. ಅಮ್ಮನವರ ಅನುಗ್ರಹ ಆಗಲಿ ಅಂತ ನಾನು ಪ್ರಾರ್ಥಿಸ್ತೇನೆ. ಒಳ್ಳೆಯದಾಗಲಿ. ಸರಿ ಶಾಸ್ತ್ರಿಗಳೇ, ಇನ್ನು ಲತೇಶ್ ಅವರು ಬೆಂಗಳೂರಿಂದ ಸಂದೇಶವನ್ನು ಕಳಿಸಿದ್ದಾರೆ. ಅವರ ಹುಟ್ಟಿದ ದಿನಾಂಕ 24/12/1994, ಸಮಯ 6:45 ಬೆಳಗ್ಗೆ. ಅವರ ಪ್ರಶ್ನೆ: ಹಣ ಉಳಿತಾಯ ಆಗ್ತಾ ಇಲ್ಲ, ಪರಿಹಾರ ತಿಳಿಸಿ ಅಂತ ಕೇಳಿದ್ದಾರೆ ಶಾಸ್ತ್ರಿಗಳು. ಲತೇಶ್ ಅವರ ಪ್ರಶ್ನೆ ಅವ್ರದ್ದು ಕೂಡ ಹಣಕಾಸಿಗೆ ಸಂಬಂಧಿಸಿರ್ತಕ್ಕಂಥದ್ದಾಗಿದೆ. ಜಾತಕವನ್ನು ನೋಡೋಣ, ಪರಿಶೀಲಿಸೋಣ. ನಿಮ್ಮ ಜಾತಕದಲ್ಲಿ ಯಾರು ಧನಾಧಿಪತಿ ನೋಡೋಣ. ನೋಡಿ, ತಮ್ಮದು ಧನುರ್ಲಗ್ನ. ಲಗ್ನದಿಂದ ಧನಾಧಿಪತಿ ಶನೈಶ್ಚರ ನಿಮ್ಮ ಜಾತಕದಲ್ಲಿ ಆತ ತೃತೀಯದಲ್ಲಿದ್ದಾನೆ. ಒಳ್ಳೆಯದು. ಈಗ ಪ್ರಸ್ತುತ ಕಾಲ ನೋಡಿದ್ರೆ ಚಂದ್ರದಶೆಯಲ್ಲಿ ಈಗ ಶುಕ್ರನ ಭುಕ್ತಿ ನಡೀತಾ ಇದೆ. ನಿಮಗೂ ಕೂಡ ಲಾಭಾಧಿಪತಿ ಕಾಲ ನಡೀತಾ ಇದೆ. ಶುಕ್ರ ಲಾಭಸ್ಥಾನದಲ್ಲಿದ್ದಾನೆ. ಇಲ್ಲ, ಅನುಕೂಲ ಆಗುತ್ತೆ. ಅನುಕೂಲ ಆಗಲಿಕ್ಕೆ ದಾರಿ ಏರ್ಪಾಡಾಗಿದೆ ಈಗ ಆಲ್ರೆಡಿ. ಹೀಗಾಗಿ ನೀವು ಆತಂಕ ಮಾಡ್ಕೋಬೇಡಿ. ನೀವು ನೋಡಿ, ಪ್ರತಿ ದಿವಸ ಲಲಿತಾ ಸಹಸ್ರನಾಮ ಪ್ರತಿ ದಿವಸ ಹೇಳ್ಕೊಳ್ಳಿ. ನಿಮಗೆ ನನಗನ್ಸುತ್ತೆ ನೀವು ಪ್ರಾರಂಭ ಮಾಡಿದ 16 ದಿನದೊಳಗೆ ನಿಮಗೆ ಒಂದು ದಾರಿ ಗೊತ್ತಾಗುತ್ತೆ. ಹಣದ ಉಳಿತಾಯದ ಮಾರ್ಗ ಅಂದರೆ ಮತ್ತೊಂದು ಪ್ಯಾರಲಲ್ಲಾಗಿ ಇನ್ಕಮ್ ಬರಬೇಕು ನಮಗೆ. ಇನ್ನೊಂದು, ನಮ್ಮ ಖರ್ಚುಗಳು ಕಡಿಮೆ ಆಗಬೇಕು. ಅನಗತ್ಯ ಖರ್ಚು ಬರ್ತಾ ಇರುತ್ತೆ ನಮಗೆ. ನಾವು ನಮಗೆ ಸೂತ್ರ ಇಷ್ಟ ಇರೋದಿಲ್ಲ, ಆದರೆ ಯಾವುದೋ ಒಂದು ಮೂಲದಿಂದ ಬಂದುಬಿಡುತ್ತೆ ಖರ್ಚು. ಒಂದು ಆಯಿತು ಅಂದರೆ ಮತ್ತೊಂದು ಬಾಗಿಲಲ್ಲಿ ನಿಂತ್ಕೊಂಡಿರುತ್ತೆ. ಆ ರೀತಿ ಆಗಲಿಕ್ಕೆ ಈ ನಮ್ಮ ಯಾವುದೋ ಒಂದು ದೋಷಗಳು ತೊಡಕು ಕೊಡ್ತಾ ಇರುತ್ತೆ. ಆದರೆ ಈಗ ಅಂಥದ್ದಿಲ್ಲ. ಲಲಿತಾ ಸಹಸ್ರನಾಮ ಹೇಳಿ ನಿಮಗೆ ಖಂಡಿತವಾಗಿ ಆ ತೊಡಕುಗಳು ಅಂದರೆ ಖರ್ಚುಗಳಿಂದ ಆ ತೊಡಕು ಯಾವುದಿದೆ ಅದು ನಿವಾರಣೆ ಆಗುತ್ತೆ. ಹಣ ಸಂಪಾದನೆ, ಹಣ ಉಳಿತಾಯ ಎರಡಕ್ಕೂ ಅನುಕೂಲ ಆಗುತ್ತೆ. ನೀವು ಮಾಡಿ, ಶ್ರದ್ಧೆಯಿಂದ ಮಾಡಿ. ಒಳ್ಳೆಯದಾಗುತ್ತೆ. ಸರಿ ಶಾಸ್ತ್ರಿಗಳೇ, ಇನ್ನು ಇಂದ್ರಜಿತ್ ಅವರು ಶಿವಮೊಗ್ಗದಿಂದ ಸಂದೇಶವನ್ನು ಕಳಿಸಿದ್ದಾರೆ. ಅವರ ಹುಟ್ಟಿದ ದಿನಾಂಕ 2/5/2003, ಸಮಯ 11:36 ರಾತ್ರಿ. ಅವರ ಪ್ರಶ್ನೆ: ಶಿಕ್ಷಣದ ಬಗ್ಗೆ ತಿಳಿಸಿ ಅಂತ ಕೇಳಿದ್ದಾರೆ ಶಾಸ್ತ್ರಿಗಳೇ. ಇಂದ್ರಜಿತ್ ಅವರ ಪ್ರಶ್ನೆ ಶಿಕ್ಷಣದ ಕುರಿತಾಗಿದೆ. ಜಾತಕವನ್ನು ನೋಡೋಣ. ತಮ್ಮದು ಧನುರ್ಲಗ್ನ. ಲಗ್ನದಿಂದ ಪಂಚಮ ಸ್ಥಾನದ ಅಧಿಪತಿ ಕುಜ ದ್ವಿತೀಯದಲ್ಲಿ ತುಂಬ ಚೆನ್ನಾಗಿದ್ದಾನೆ. ಪಂಚಮ ಸ್ಥಾನದಲ್ಲಿ ರವಿ ಬುಧರ ಯುತಿ ಇರತಕ್ಕಂಥದ್ದು, ಬುಧಾದಿತ್ಯ ಯೋಗ. ಶುಕ್ರ ಚತುರ್ಥದಲ್ಲಿ ಬಲಿಷ್ಠನಾಗಿದ್ದಾನೆ, ಅದು ಮಾಲವೀಯ ಯೋಗ. ಗುರು ತುಂಬ ಚೆನ್ನಾಗಿದ್ದಾನೆ, ಇದು ಕೂಡ ತುಂಬ ವಿಶಿಷ್ಟವಾಗಿರ್ತಕ್ಕಂಥ ಒಂದು ಲಕ್ಷಣ. ಹೀಗಾಗಿ ಜಾತಕ ತುಂಬ ಚೆನ್ನಾಗಿದೆ. ಚಂದ್ರನು ಉಚ್ಚ ಸ್ಥಾನದಲ್ಲಿದ್ದಾನೆ, ಪಕ್ಷದ ಬಲವು ಕಿಂಚಿತ್ತು ಏರ್ಪಾಡಾಗಿದೆ. ಈಗ ಕುಜರಾಹು ಸಂಧಿಶಾಂತಿ ಕಾಲದಲ್ಲಿ ಇದ್ದೀರ ತಾವು. ಹೀಗಾಗಿ ಶೀಘ್ರದಲ್ಲಿ ಒಂದು ಸಂಧಿಶಾಂತಿ ಮಾಡಿಸಿ, ಕುಜರಾಹು ಸಂಧಿಶಾಂತಿ ಮಾಡಿಸಿ. ಅದು ನಿಮಗೆ ಒಂದು ವಿಶಿಷ್ಟ ದಾರಿಯನ್ನು ಸೂಚಿಸುತ್ತೆ, ಅದರಲ್ಲಿ ಸಂಶಯ ಬೇಡ. ನಿಮಗೆ ಈಗ ಕುಜನದ್ದೋ, ರವಿಯದ್ದೋ, ಶುಕ್ರನದ್ದೋ ದಶೆ ಇರಬೇಕಿತ್ತು. ಆಗ ನೀವು ಬಹಳ ಮೇಲೆ ಬರಲಿಕ್ಕೆ ಅವಕಾಶ ಇರ್ತಾಯಿತ್ತು. ಆದರೆ ಈಗ ಅಭ್ಯಾಸ ಮಾಡಿ, ತೊಂದರೆ ಏನೂ ಇಲ್ಲ.
ರಾಹುವಿನಲ್ಲೂ ಗುರು ಇತ್ಯಾದಿ ಎಲ್ಲ ಒಳ್ಳೊಳ್ಳೆ ಭಕ್ತಿಗಳು ಬರ್ತವೆ. ದಶೆಯೇ ಅಂಥದ್ದು ಏರ್ಪಾಡಾಗಬೇಕು, ಆಗ ಇನ್ನೂ ಚೆನ್ನಾಗಿರ್ತದೆ. ಇರಲಿ, ಈಗ ನೀವು ಎಲೆಕ್ಟ್ರಾನಿಕ್ಸ್ ಟ್ರೈ ಮಾಡಬಹುದು, ಮೆಡಿಕಲ್ ಟ್ರೈ ಮಾಡಬಹುದು, ಪ್ಯಾರಾಮೆಡಿಕಲ್ ಟ್ರೈ ಮಾಡಬಹುದು, ಟೆಕ್ಸ್ಟೈಲ್ ರಿಲೇಟೆಡ್ ಟ್ರೈ ಮಾಡಬಹುದು, ಮತ್ತು ವಸ್ತ್ರ, ಅದನ್ನೇ ಸಿಲ್ಕ್ ಆ್ಯಂಡ್ ಟೆಕ್ಸ್ಟೈಲ್ ಅಂತೀವಿ, ಅದು ಆ ರೀತಿಯಲ್ಲಿ ಪ್ರಯತ್ನ ಮಾಡಲಿಕ್ಕೆ ಕಾಸ್ಟ್ಯೂಮ್ಗೆ ರಿಲೇಟೆಡ್ ಆಗಿರ್ತಕ್ಕಂಥದ್ದು ಅಷ್ಟೆಲ್ಲ ಪ್ರಯತ್ನಕ್ಕೆ ಅವಕಾಶಗಳಿದ್ದಾವೆ, ತುಂಬ ಅವಕಾಶಗಳಿದ್ದಾವೆ. ಹೀಗಾಗಿ ನೀವು ಯಾವ್ದು ಪ್ರಯತ್ನ ಮಾಡಿದ್ರೂ ಸಕ್ಸಸ್ ಆಗಲಿಕ್ಕೆ ಅವಕಾಶ ಇದೆ. ಹೀಗಾಗಿ ಪ್ರಯತ್ನ ಮಾಡಿ, ಒಳ್ಳೆಯದಾಗಲಿ. ಸರಿ ಶಾಸ್ತ್ರಿಗಳೇ, ವೀಕ್ಷಕರು ಕಳುಹಿಸಿದಂಥ ಸಂದೇಶಗಳಿಗೆ ಉತ್ತರಗಳನ್ನು ತಿಳಿಸ್ಕೊಟ್ರಿ. ಇನ್ನು ವೀಕ್ಷಕರೇ, ನೀವು ಸಹ ಕಾರ್ಯಕ್ರಮಕ್ಕೆ ಸಂದೇಶವನ್ನು ಕಳುಹಿಸಬೇಕು ಅಂತ ಅಂದ್ಕೊಳ್ತಾ ಇದ್ರೆ ನಿಮ್ಮ ಟಿವಿ ಸ್ಕ್ರೀನ್ ಮೇಲೆ ಬರ್ತಾ ಇರುವಂತಹ ನಂಬರ್ಗೆ ಯಾರ ಬಗ್ಗೆ ಕೇಳಬೇಕು ಅಂತ ಇದ್ದೀರಾ ಅವರ ಹುಟ್ಟಿದ ದಿನಾಂಕ, ಸಮಯ ಮತ್ತು ಪ್ರಶ್ನೆಯನ್ನ ಸ್ಪಷ್ಟವಾಗಿ ವಾಟ್ಸಪ್ ಮೂಲಕ ಕಳುಹಿಸಿ ಕೊಡಬೇಕಾಗತ್ತೆ. ಮುಂದಿನ ಹಂತದಲ್ಲಿ 12 ರಾಶಿಗಳ ಫಲಾಫಲ ಇವತ್ತು ಯಾವ ರೀತಿಯಾಗಿದೆ ಅಂತ ನೋಡೋಣ. ಈಗ ಕಾರ್ಯಕ್ರಮದಲ್ಲಿ ಪುಟ್ಟದೊಂದು ವಿರಾಮ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.